ಅಮಾಯಕ ಹಿಂದೂಗಳ ಮನೆಯನ್ನು ಬಾಗಿಲು ತಟ್ಟಿ ಪೊಲೀಸರು ಅವರಲ್ಲಿ ಒಂದು ಭಯದ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ಹೊರಟಿದ್ದಾರೆ. ಡಿ.ಕೆ.ಯ ಪೂಜಾರಿ ಅನ್ನೋರು ಮನೆಯ ಹೆಂಡತಿಯ ತಮ್ಮ ತೀರಿರ್ತಾನೆ. ಆ ಸಂದರ್ಭದಲ್ಲಿ ಅವ್ರು ಮನೆಗೆ ಬರ್ತಾರೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಮಸ್ತ ಹಿಂದೂಗಳಲ್ಲಿ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಹೊರಟಂತ ಕಾಣಿಸ್ತಾ ಇದೆ. ಪ್ರತಿಯೊಬ್ಬ ಅಮಾಯಕ ಹಿಂದೂಗಳ ಮನೆಯನ್ನು ಬಾಗಿಲು ತಟ್ಟಿ ಪೊಲೀಸರು ಅವರಲ್ಲಿ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಹೊರಟಿದ್ದಾರೆ. ಇದೆಲ್ಲದರ ಹಿಂದೆ ದೊಡ್ಡ ಸಂಚು ನಡೀತಾ ಇದೆ. ಏನು ಅಂತ ಹೇಳಿದರೆ, ಇತ್ತೀಚೆಗೆ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿ ಬಂದಂತಹ ಏನು SP ಸಾಹೇಬರಿದ್ದಾರೆ, ಪ್ರತಿಯೊಬ್ಬ ಪೊಲೀಸರನ್ನ ಯಾಕೆ ನಮ್ಮ ಮನೆಗೆ ಬಂದಿದ್ದೀರಿ ರಾತ್ರಿ 11 ಗಂಟೆಯಲ್ಲಿ 12 ಗಂಟೆಯಲ್ಲಿ, ಈಗೇನು ಅಂಥ ಕೆಲಸ, ಬೆಳಿಗ್ಗೆ ಬರ್ತೀವಿ ನಮಗೊಂದು ನೋಟಿಸ್ ಕೊಡಿ ಅಂದರೆ, ಇಲ್ಲ SP ಅವರ ಆದೇಶ ಇದೆ, ಮೌಖಿಕ ಆದೇಶ ಇದೆ, ಅದರ ಮೇಲೆ ನಾವು ಬಂದು ಈ ವಾತಾವರಣ ಮಾಡ್ತೀವಿ. ಇವತ್ತು ಧರ್ಮಸ್ಥಳದ ಪೊಲೀಸ್ ಸ್ಟೇಷನ್ ಇರ್ಬೋದು, ಕಡಬದ ಪೊಲೀಸ್ ಸ್ಟೇಷನ್ ಇರ್ಬೋದು, ಬಂಟ್ವಾಳದ ಇರ್ಬೋದು, ಹಾಗೆಯೇ ಪುತ್ತೂರಿನ ಪೊಲೀಸ್ ಸ್ಟೇಷನ್. ಆ ಪೊಲೀಸ್ ಸ್ಟೇಷನ್ನವರು ಜೀಪ್ಗಳನ್ನು ತೊಗೊಂಡೋಗಿ ರಾತ್ರಿ 11-12 ಗಂಟೆಯಲ್ಲಿ ಅವರ ಮನೆಗಳ ಬಾಗಿಲು ತಟ್ಟಿ ಅವ್ರ ಹೊರಗಡೆ ಕರೆದು ಅವರ ಫೋಟೋಗಳನ್ನ ತೆಗೆಯೋದು, ಅವರ GPS ಲೊಕೇಶನ್ನ ಕೇಳುವಂಥ ಈ ಭಯದ ವಾತಾವರಣ ಯಾಕೆ ಮಾಡ್ತಿದ್ದೀರಿ ಅಂತ ನಾವು ಕೇಳ್ತಾ ಇದ್ದೀವಿ. ಇದೇ ವಾತಾವರಣ ನೀವು ಇನ್ನೊಂದು ಜನಾಂಗದವ್ರಿಗೆ ಮಾಡಿ ನೋಡಿದ್ದೀರಾ? ಅಲ್ಲಿ ಹೋದರೆ ನಿಮಗೆ ಯಾವ ಥರದ ಒಂದು ಪ್ರೊಟೆಸ್ಟ್ ಬರ್ತದೆ ಅಂತ ತಿಳ್ಕೊಂಡಿದ್ದೀರಾ? ಇವೆಲ್ಲದಕ್ಕೂ ಷಡ್ಯಂತ್ರ ಏನು ಅಂದರೆ, ಹಿಂದೂಗಳ ಮೇಲೆ ಒಂದು ಭಯದ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿದ್ರು. ಅಬ್ದುಲ್ ರೆಹಮಾನ್ ಅವರ ಮರ್ಡರ್ನ ಹಿಂದೂಗಳನ್ನು ಹತ್ಯೆ ಮಾಡಿದ್ದಕ್ಕೆ ಇದು ಎಗನೆಸ್ಟ್ ಅದನ್ನು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಒಂದು ರೀತಿಯ ಸುದ್ದಿಯನ್ನು ಹರಡ್ತಾರೆ. ಅದು ಅಲ್ಲವೇ ಅಲ್ಲ. ಅಬ್ದುಲ್ ರೆಹಮಾನ್ ಹತ್ಯೆ ಆಗಿರೋದು ಯಾವುದೋ ಬೇರೆ ಒಂದು ವ್ಯವಹಾರದಲ್ಲಿ, ಒಂದು ಮರಳದಂಧೆ ಇರ್ಬೋದು, ಇಲ್ಲೊಂದು ಲ್ಯಾಂಡ್ ಜಿಹಾದ್ಗಳಲ್ಲಿ ಇರ್ಬೋದು, ಬೇರೆ ಯಾವುದೋ ಕೆಲಸಗಳಿರ್ಬೋದು. ಅದರಿಂದ ಈ ಇನ್ವೆಸ್ಟಿಗೇಷನ್ ಕರೆಕ್ಟಾಗಿ ನಿಷ್ಪಕ್ಷಪಾತವಾಗಿ ನಡೀಬೇಕು. ಹಾಗೆಯೇ ನಮ್ಮ ಮೇಲೆ ಈ ಥರದ ಹಲ್ಲೆಯನ್ನು, ಮಾನಸಿಕ ಹಲ್ಲೆಯನ್ನು ನಡೆಸೋದನ್ನು ಇವತ್ತು ನಿಲ್ಲಿಸಬೇಕು ಅಂತ ನಾವು ಇವತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವ್ರಿಗೆ ನಾವು ಮನವಿಯನ್ನು ಕೊಟ್ಟಿದ್ವಿ. ಇದು ಅವ್ರನ್ನ ಎಲ್ಲವನ್ನು ಬರ್ಕೊಂಡು ಇಂತಿಂಥ ನಿಶ್ಚಿತವಾದ ಪೊಲೀಸ್ ಸ್ಟೇಷನ್ಗಳನ್ನ ಹೇಳಿದ್ದೀವಿ. ಅಲ್ಲಿ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಅಂದರೆ ನಾವು ಮುಂದಿನ ನಮ್ಮ ಹೋರಾಟದ ಹೆಜ್ಜೆಗಳನ್ನ ನಾವು ಹಾಕಬೇಕಾಗುತ್ತೆ. ಈಗಾಗಲೇ ನಾವು ಮಾನವ ಹಕ್ಕುಗಳ ಒಂದು ಹರಣ ಆಗ್ತಾ ಇದೆ ಇಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತ ನಿನ್ನೆ ಹ್ಯೂಮನ್ ರೈಟ್ಸ್ ಅವರಿಗೆ ನಾವು ಒಂದು ಮನವಿಯನ್ನು ಕೊಟ್ಟು ಕೇಸ್ ರಿಜಿಸ್ಟ್ರೂ ಆಗಿದೆ. ಹಾಗೆಯೇ ಈ ಪೊಲೀಸ್ ಅಧಿಕಾರಿಗಳ ದುರಾಡಳಿತದ ವಿರುದ್ಧವಾಗಿ ಕರ್ನಾಟಕ ರಾಜ್ಯ ಪೊಲೀಸು ದೂರುಗಳ ಪ್ರಾಧಿಕಾರಕ್ಕೂ ಸಹ ಕೊಟ್ಟಿದ್ದೀವಿ. ಹಾಗೆಯೇ ಇಡೀ ಕರ್ನಾಟಕ ರಾಜ್ಯದ ಪೊಲೀಸ್ ವರಿಷ್ಠಾಧಿಕಾರಿ MM ಸಲೀಂ ಅವರನ್ನು ಸಹ ನಾವು ಭೇಟಿಯಾಗಿ ಇಲ್ಲಿ ಈ ಥರದ ವಾತಾವರಣ ನಡೀತಾ ಇದೆ, ಈ ಭಯದ ವಾತಾವರಣದಿಂದ ಎಲ್ಲರಿಗೂ ಸಹ ತುಂಬ ಶಾಂತಿಯನ್ನು ಕದಡುವಂತಹ ವ್ಯವಸ್ಥೆ ಆಗ್ತಾಯಿದೆ, ಅದನ್ನು ನಿಲ್ಲಿಸಬೇಕು ಅಂತ ಹೇಳಿದ್ವಿ. ಇವತ್ತು ಪ್ರಸ್ತುತ ನಾವು ಮಂಗಳೂರಿಗೆ ಬಂದಿರೋದೇ ಆ ಉದ್ದೇಶದಿಂದ. ನಾವು ಎಲ್ಲ ರೀತಿಯ ಸಹಕಾರ ಕೊಡಲಿಕ್ಕೆ ತಯಾರಿದ್ದೀವಿ, ಆದರೆ ನಮ್ಮ ಮೇಲೆ ಆಕ್ರಮಣ ಮಾಡುವಂಥದ್ದನ್ನು ನಾವು ಸಹಿಸೋದಿಲ್ಲ, ಇನ್ನು ಮುಂದೆ ನಾವು ಸಹಿಸೋದಿಲ್ಲ. ಎಲ್ಲ ಸಂಘಟನೆಗಳು ಒಂದಾಗಿ ನಿಂತು ಇದನ್ನು ಎದುರಿಸಲಿಕ್ಕೆ ನಾವು ತಯಾರಾಗಿದ್ದೀವಿ. ನನ್ನ ಹೆಸರು ಅಮೃತೇಶ್ NP ಅಂತ, ಬೆಂಗಳೂರಿನ ಹೈಕೋರ್ಟ್ನಲ್ಲಿ ನಾನು ಕೆಲಸ ಮಾಡ್ತೀನಿ. ಹಾಗೆಯೇ ನನ್ನ ವೃತ್ತಿ ಸಮಾಜ ಸೇವೆಯಲ್ಲಿ ನಾನು ತೊಡಗಿಸ್ಕೊಂಡಿದ್ದೀನಿ.